ವೃಷಭ ರಾಶಿಯವರಿಗೆ ಯುಗಾದಿಯ ಫಲಾಫಲಗಳನ್ನು ನೋಡೋಕೆ ಹೋದಾಗ ವೃಷಭ ರಾಶಿಯ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ ಈ ರಾಶಿಯವರಿಗೆ ಶನಿ 10ರಲ್ಲಿರ್ತಾನೆ. ಹಾಗೆ ಗುರು 12ರಿಂದ 1ಕ್ಕೆ ಬರ್ತಾನೆ. ಜನ್ಮದಲ್ಲೇ ಇರತಕ್ಕಂಥ ಗುರು ಆಗ್ಬೋದು. ರಾಹು 11 ಇರುತ್ತೆ, ಕೇತು 5 ಇರುತ್ತೆ. ಜನ್ಮ ಗುರು ಅಂತೂ ಕೂಡ ನಾವು ಹೇಳ್ತೀವಿ. ಹಾಗಾಗಿ ಈ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳಿರ್ತಕ್ಕಂಥ ಯೋಗ. ಗುರು ಮನೆಯಲ್ಲಿದ್ದರೂ ಸಹ ಶತ್ರು ಮನೆ ಅದು. ಹಾಗಾಗಿ ಸ್ವಲ್ಪ ಮಿಶ್ರ ಫಲ ಇರ್ತಕ್ಕಂಥದ್ದು. ಇವರಿಗೆ ವಿಶೇಷವಾಗಿ ಏನು ಅಂದರೆ ಮುಂದಾಲೋಚನೆಯಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ವ್ಯಾಪಾರ ಉದ್ಯೋಗದಲ್ಲಾಗ್ಬೋದು. ಅನ್ನೆಸರಿ ಟೆನ್ಷನ್ಸ್ ತಗೊಳ್ಳೋದು ಅಷ್ಟು ಶುಭ ಅಲ್ಲ ಅಂತ ಹೇಳುತ್ತೆ. ಆದರೂ ಕೂಡ ನಿಂತಿರ್ತಕ್ಕಂಥ ಕೆಲಸಗಳು ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗ್ತಕ್ಕಂಥದ್ದು. ಆರ್ಥಿಕ ಸುಧಾರಣೆ ಆಗ್ತಕ್ಕಂಥದ್ದು. ಆಕಸ್ಮಿಕ ಧನಯೋಗ ಇರ್ತಕ್ಕಂಥದ್ದು. ಮನೆ ಕಟ್ಕೊಳ್ಳೋಕ್ಕೆ, ಸೈಟ್ ತೊಗೊಳ್ಳೋಕ್ಕೆ ಯೋಗ ಇರ್ತಕ್ಕಂಥದ್ದು. ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಮಾಡ್ತೀರಾ. ಅದರ ಜೊತೆಗೆ ಈ ರಾಶಿಯವರಿಗೆ ಬಹುಮುಖ್ಯವಾಗಿ 11ರ ರಾಹು ಅಂತ ಹೇಳಿದ್ರೆ ಶುಭ ಅಂತ ಹೇಳುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಧನ ಯೋಗ ಕೂಡ ಆ ಲಾಭಸ್ಥಾನದಲ್ಲಿ ಬರ್ತಾ ಇರ್ತಕ್ಕಂಥ ಆ ರಾಹುವಿನ ಯೋಗಗಳು ನೋಡೋಕ್ಕೆ ಹೋದಾಗ ಬಹಳಷ್ಟು ಶುಭ ಇರ್ತಕ್ಕಂಥದ್ದು ಇರುತ್ತೆ. ವಿದೇಶ ವ್ಯವಹಾರ ಇರ್ಬೋದು, ಹೊಸದಾಗಿ ವ್ಯಾಪಾರ ಮಾಡಿಕೊಳ್ಳೋಕ್ಕೆ. ಹಾಗೆಯೇ ಇವತ್ತಿನ ದಿವಸ ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು. ಸಂಗಾತಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಹೋದ್ಯೋಗಿಗಳ ಪೂರ್ಣ ಸಹಕಾರ ಇರ್ತಕ್ಕಂಥದ್ದು. ಪುಣ್ಯಕ್ಷೇತ್ರಗಳ ಭೇಟಿ ಆಗ್ತಕ್ಕಂಥದ್ದು. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ರಾಜಕೀಯ ಆಕಸ್ಮಿಕವಾಗಿ ರಾಜಕೀಯದಲ್ಲೂ ಕೂಡ ಪ್ರವೇಶ ಆಗ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಭಾಳಷ್ಟು ಒಳ್ಳೆಯದಾಗುತ್ತೆ. ಮಹಿಳಾ ಪೊಲೀಸ್ ಆಫೀಸರ್ಸ್ ಇರ್ಬೋದು, ಮಹಿಳಾ ಸಾಹಿತಿಗಳಿರ್ಬೋದು, ಮಹಿಳಾ ಲೆಕ್ಚರರ್ಸ್ ಇರ್ಬೋದು, ಭಾಳಷ್ಟು ಶುಭ ಆಗ್ತಕ್ಕಂಥದ್ದು. ಬಹುದಿನಗಳ ಕಾಯ್ತಾ ಇರತಕ್ಕಂಥ ಬಡ್ತಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ರೈತರಿಗೆ ಶುಭ ಆಗುತ್ತೆ. ಭೂಮಿಯ ವಿಸ್ತರಣೆ ಆಗ್ತಕ್ಕಂಥದ್ದು. ಹೊಸ ಹೊಸ ಬೆಳೆಗಳು ಬೆಳ್ಕೊಳ್ಳೋಕ್ಕೆ ಅವಕಾಶಗಳು ಕೂಡಿ ಬಂದಿರತಕ್ಕಂಥದ್ದು. ನೀರಿನ ಯೋಗ ಇರತಕ್ಕಂಥ ಸಾಧ್ಯತೆ ರೈತರಿಗಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಂದಗತಿ ಇದ್ದರೂ ಸಹ ಫಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹೊಸ ಉದ್ಯಮಿದಾರರು ಹೊಸ ಉದ್ದಿಮೆಗಳನ್ನು ಪ್ರಾರಂಭ ಮಾಡೋಕ್ಕೆ ಸರ್ಕಾರದಿಂದ ಸವಲತ್ತುಗಳು ಸಿಗ್ತಕ್ಕಂಥ ಯೋಗ ಕೂಡ ಈ ವರ್ಷದಲ್ಲಿರುತ್ತೆ. ಮಹಿಳೆಯರಿಗೂ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗೋದ್ರ ಜೊತೆಗೆ ಸಣ್ಣ ಪುಟ್ಟ ಕುಟುಂಬದ ಕಲಹಗಳು ಕೂಡ ಇರುತ್ತೆ. ಆ ಕಲಹಗಳನ್ನು ಸಾವಧಾನವಾಗಿ ತಾಳ್ಮೆಯಿಂದ ನಿಧಾನವಾಗಿ ಪರಿಹಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸರ್ಕಾರಿ ಉದ್ಯೋಗಸ್ಥರಿಗೆ ಆ ಸ್ಥಾನ ಪಲ್ಲಟ ಆಗ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗಿರುತ್ತೆ. ಹಾಗಾಗಿ ತಾವು ಯಾವುದೇ ಒಂದು ಉದ್ಯೋಗದಲ್ಲಿ ಬಡ್ತಿ ಇರಲಿ, ಆ ಸ್ಥಾನ ಪಲ್ಲಟ ಇದ್ದರೂ ಕೂಡ ಅದನ್ನು ಸಹಿಸ್ಕೊಂಡು ಹೋಗಿದ್ದೆ ಆದರೆ ಮುಂದೆ ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ ಸಹ ವೃಷಭ ರಾಶಿಯವರಿಗೆ ಯುಗಾದಿಯ 2024ರ ಫಲಾಫಲ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಸಂತಾನ ಯೋಗ ಇರ್ತಕ್ಕಂಥದ್ದು. ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು. ಮಕ್ಕಳು ವಿದೇಶ ಪ್ರಯಾಣ ಹೋಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಇರ್ತಕ್ಕಂಥ ಸಾಧ್ಯತೆ. ಇನ್ನು ಶನಿ 10ರಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ನೇರವಾಗಿ ಮಾತಾಡ್ತೀರಾ. ಉದ್ಯೋಗದಲ್ಲೂ ಅಷ್ಟೇ ಪ್ರತಿ ವಿಷಯವನ್ನು ಕೂಡ ಸ್ವಲ್ಪ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಬಿಳಿ ಮತ್ತು ಹಸಿರು ಬಣ್ಣ ಉಪಯೋಗಿಸ್ಕೊಳ್ಳಿ. 6 ಮತ್ತು 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಈ ರಾಶಿಯವರು ಸ್ವಲ್ಪ ವಿಷ್ಣು ಸಹಸ್ರನಾಮ ಅಥವಾ ರಾಮನಾಮ ಪಾರಾಯಣ ಮಾಡ್ಕೊಳ್ಳೋದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಳ್ಳೋದು ಅಥವಾ ವಿಷ್ಣು ಸಹಸ್ರನಾಮ ಯಾರಾದರೂ ಪಾರಾಯಣ ಮಾಡ್ತಾಯಿದ್ರೆ ಅವರಿಗೆ ಸಹಾಯ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ದನ ಕರುಗಳ ಪಶು ಪಕ್ಷಿಗಳನ್ನು ಆರೈಕೆ ಮಾಡಿಕೊಂಡಿದ್ದೆ ಆದರೆ ವೃಷಭ ರಾಶಿಯವರಿಗೆ ಇನ್ನೂ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ.